ನಾವು ಸುಮಾರು ಕಡೆ ದುಡ್ಡು ಕೊಟ್ಟು ಬೀಟಲ್ ಮೇಕೆಗಳು ತರಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಮಂಡ್ಯ ಸೈಡ್ ಎಲ್ಲ ಕಟಿಂಗ್ ಮಾಲ್ಗಳು ಬೀಟಲ್ ತರನೇ ಇರ್ತವೆ. ಮಿಲ್ಕ್ ಬರಲ್ಲ ಹೆವಿ ಕಟಿಂಗ್ ಮಾಲ್ಗಳು ಸರ್. ಅವು 35ರಿಂದ 40 kg ಅಷ್ಟೇ. ಇವು ಪ್ಯೂರ್ ಬೀಟಲ್ ಅಂದ್ರೆ ನಿಮಗೆ 70ರಿಂದ 75 kg ಗಂಟನೂ ಹೋಗುತ್ತೆ. 20 ಡೇಸ್ ಬಟಿಂಡ, ಗುರ್ಜಾಸ್ಪುರ್, ಹನುಮನ್ಗಡ್ಡು ಆ ಸರೌಂಡಿಂಗ್ ಅಲ್ಲಿ ರೈತರ ಹತ್ರ ಹೋಗಿ ಒಂದೊಂದೇ ಮೇಕೆ ಪರ್ಚೇಸ್ ಮಾಡಿ ಅನಿಲ್ ಫಾರಂ ಅಂತ ಇದೆ ಅಲ್ಲಿ ದೊಡ್ಡಬಳ್ಳಾಪುರದ ಹತ್ರ ತೆಗೆದುಕೊಟ್ರು. ಸಹ ಒಂದು 20 ಮರಿಗಳಿದೆ. ದೊಡ್ಡ ಮೇಕೆಗಳು 30 ಇದೆ. ಅಂತಂದ್ಮೇಲೆ 30 ಮರಿಗಳು ಹುಟ್ಟಿದೆ ಸರ್. ತಿಂಗಳಿಗೆ ನಮಗೆ 7ರಿಂದ 8 kg ಡೆವಲಪ್ ಆಗ್ತೈತೆ. ಒಂದು ಗಂಡು ಮೇಕೆ, ಹೆಣ್ಣು ಮರಿ 5ರಿಂದ 6 kg ಡೆವಲಪ್ ಆಗ್ತೈತೆ. ಫೆಬ್ರವರಿ 28ನೇ ತಾರೀಕಲ್ಲಿ ಹುಟ್ಟಿರೋದು. ತೂಕ ಬಂದು ಇವಾಗ 23 kg ಇದೆ. ಈ ಜಾಲರ್ ಇದೆಯಲ್ಲ ಇದು ಹೆವಿ ಇರ್ಬೇಕು, ಸೂರ್ ಅಂತ ಒಪ್ಕೋಬೋದು. 2.5 ತಿಂಗಳು ಮರಿ, 2.5 ವರ್ಷ. ಇದು 43 ಇಂಚ್ ಹೈಟ್ ಇದೆ, 90 kg ಇದೆ. ನೆಲದಿಂದ ಬೆನ್ನ ಹತ್ರ ಹಿಡಿದ್ರೆ 36-37 ಇಂಚ್ ಇರಬೇಕು. ರೋಮನ್ ಹಸ್ ಇದೆಯಲ್ಲ ಇದು ಇದರ ಭಾಗದಂಗೆ ಇರಬೇಕು. ವೈಟ್ ಹಸ್ ಇರುತ್ತೆ ಸರ್. ಆಲ್ಮೋಸ್ಟ್ ಬೀಟಲ್ ನಮ್ಮ ಇಂಡಿಯಾದಲ್ಲಿ ನಂಬರ್ 2 ಇದು. ಗ್ರೋತಿಂಗ್ ಅಲ್ಲಿ, ಮಿಲ್ಕಿಂಗ್ ಅಲ್ಲಿ ಯಾವುದೇ ಆದ್ರೆ 2 ಮರಿ ಕೊಡ್ತದೆ. ಶೆಡ್ 250 ಮೇಕೆಗಳು ಸಾಕ್ಬೋದು. 3 ತಿಂಗಳು ಯಾವುದೇ ಗ್ರೋತ್ ಇರಲಿಲ್ಲ. ಈ ಅನಿಯಾಸ್ ಪ್ರೀಮಿಕ್ಸ್ ಯೂಸ್ ಮಾಡ್ದಂಗಿಂದ ನೋಡಿ ಮರಿ ಶೈನಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ಜೀರ್ಣ ಕ್ರಿಯೆ ಚೆನ್ನಾಗಿ ಆಗ್ತೈತೆ. ನಾನು 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಮರಿ ಒಳ್ಳೆ ಶೈನಿಂಗ್ ಎಲ್ಲ ಬರ್ತೈತೆ. ದೇಹದೊಳಗೆ ಇಳಿದಿದಂಗೆ ಆಟೋಮೆಟಿಕ್ ಆಗಿ ಹಾಲ್ ರೈಸ್ ಆಗುತ್ತೆ. ಮರಿಗಳು ಹುಟ್ಟ ತಕ್ಷಣ 4ರಿಂದ 4.25 kg, ತಿಂಗಳಿಗೆಲ್ಲ 17-18 ಈ ತರ ಗ್ರೋತ್ ಬರ್ತೈತೆ. ಸ್ಟಾರ್ಟಿಂಗು ಅಲ್ಲಿಂದ ತಗೊಂಡಾಗಲೇ 80+ TT ಆಗಿತ್ತು. ಇಲ್ಲಿ ಬಂದ್ಮೇಲೆ PPR, HS, ಬೋಟ್ ಪ್ಯಾಕ್ಸ್, ಬ್ಲೂ ಟಂಗ್ ಎಲ್ಲ ವ್ಯಾಕ್ಸಿನ್ ಆಗಿದೆ. 15ರಿಂದ 20 ಡೇಸ್ಗೆ ಒಂದೊಂದು ಡೋಸ್ ಮಾಡ್ಕೊತಿದ್ವಿ. 3 ಲೀಟರ್ ಹಾಲು ಕೊಡ್ತದೆ. ಬೆಳಿಗ್ಗೆ 1.5, ಸಾಯಂಕಾಲ 1.5. ಈ ರೋಮನ್ ಹೊಸ ಇದೆ ಇದು ಪೆನ್ಸ್ ಪೆಸ್ ಈ ತರ ಇರ್ಬೇಕಿದು. ಈ ಕೊಂಬಿದೆಯಲ್ಲ ಹಿಂದೆ ಇದು ಭಾಗದಂಗೆ ಇರಬೇಕು. ಕಾಲ್ ಕಂಬ ಮತ್ತೆ ಬಾಡಿ ಸ್ಟೈಲಿಂಗ್ ಹೆಂಗಿದೆ ನೋಡಿ ಸರ್. ಇದು ಸಖತ್ ಅಗ್ರೆಸಿವ್ ಆಗಿದ್ದಾನೆ. 1 ತಿಂಗಳು ಮರಿ 14 kg ಇದ್ದಾನೆ. ನಮ್ದು ಈಗ BBM ಆಗಿದೆ ಸರ್. ಅಸೆನ್ಸಿಯರಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ. ಅದೆಲ್ಲ ನಂಗೆ ಇಷ್ಟ ಆಗ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. 10 ಮರಿ ಮಾರಿದ್ದೀನಿ. 8 ತಿಂಗಳಿಗೆ 1 ಸೂಲ್ ತರ, 2 ವರ್ಷಕ್ಕೆ 3 ಸೂಲ್ ಬರುತ್ತೆ. ನಮಸ್ತೆ ಸರ್. ನನ್ನ ಹೆಸರು ಚಂದನ್ ಅಂತ. ನಮ್ಮದು ಮೂಲತಃ ಮೈಸೂರು ಡಿಸ್ಟಿಕ್ಕು, ಸಾಲಿಗ್ರಾಮ ತಾಲೂಕು, ಗುಮ್ನಳ್ಳಿ ಗ್ರಾಮ. ಬೀಟಲ್ನೇ ಯಾಕೆ ಆಯ್ಕೆ ಮಾಡಿದ್ವಿ? ಮೊದಲಿಂದ ನಮ್ಮದು ಮೂಲ ವೃತ್ತಿ ಅಂದರೆ 1-2 ಸಾಕೊಂಡಿದ್ದು ಮನೆ ಹತ್ರ. ನಾವು ಆಗ ಅದರಲ್ಲಿ ಏನೋ ಗ್ರೋತು ಏನೂ ಆಗ್ತಿರ್ಲಿಲ್ಲ ನಾಟಿ ಮೇಕೆಗಳಲ್ಲಿ. ಆವಾಗ ನನಗೆ ಯೂಟ್ಯೂಬಲ್ಲೆಲ್ಲ ನೋಡಿ ಪ್ರೇರಣೆ ಇದೆ, ನಾನು ಬೀಟಲ್ ಸಾಕಬೇಕಲ್ಲ ಅಂತ. ಆಗ ನಾನು ಬೀಟಲ್ ಸಾಕಬೇಕಲ್ಲ ಅಂತ ಇದು ಮಾಡಿದಾಗ ಪ್ರತಿಯೊಂದು ಫಾರಮ್ ವಿಸಿಟ್ ಮಾಡಿದೆ ಸರ್. ಫಾರಮ್ಗಳು ವಿಸಿಟ್ ಮಾಡಿದೆ. ಅಲ್ಲಿ ಬೀಟಲ್ ಥರನೇ ಇರೋ ಮೇಕೆಗಳು, ಬಟ್ ಅವು ನನಗೆ ಅಷ್ಟು ಹಿಡಿಸ್ತಿರ್ಲಿಲ್ಲ. ಆವಾಗ ನಾವು ಏನು ಮಾಡಿದ್ವು ಅಂದರೆ ಪಂಜಾಬ್ಗೆ ಖುದ್ದು ನಾವೇ ಹೋಗಿ ಬೀಟಲ್ ಮೇಕೆಗಳು ತಗೊಬಂದೆ ಸರ್. ಬೀಟಲ್ನ ಆಯ್ಕೆ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ನ ಸರ್ ಸುಮಾರು ಎದುರಿಸಿದ್ದೀವಿ ಸರ್. ನಾವು ಸುಮಾರು ಕಡೆ ದುಡ್ಡು ಕೊಟ್ಟು ಬೀಟಲ್ ಮೇಕೆಗಳು ತರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಈ ಕಡೆ ಬೆಂಗಳೂರು ಸೈಡು, ಮಂಡ್ಯ ಸೈಡೆಲ್ಲ ಸೇಮ್ ಅವು ಸರ್. ಕಟಿಂಗ್ ಮಾಲ್ಗಳು ಬೀಟಲ್ ಥರನೇ ಇರ್ತವೆ, ಬಟ್ಟು ಮಿಲ್ಕ್ ಬರಲ್ಲ ಹೆವಿ ಕಟಿಂಗ್ ಮಾಲ್ಗಳು ಸರ್. ಅವು 35ರಿಂದ 40 kg ಅಷ್ಟೇ. ಹೈಟೆಲ್ಲ ಇಷ್ಟೇ ಇರುತ್ತೆ, ಬಟ್ಟು ಹಾಲು ಬರಲ್ಲ, ಮಿಲ್ಕ್ ಬರಲ್ಲ, ಮತ್ತು ವೆಯ್ಟ್ ಇರಲ್ಲ. ಇವು ಪ್ಯೂರ್ ಬೀಟಲ್ ಅಂದರೆ ನಿಮಗೆ 70ರಿಂದ 75 kg ಗಂಟನೂ ಹೋಗುತ್ತೆ ಸರ್. ನೀವು ಎಲ್ಲಿಂದ ಮರಿಗಳನ್ನ ತಗೊಂಡ್ರೆ ಯಾವ ಥರ ಸೆಲೆಕ್ಷನ್ ಮಾಡಿದ್ವಿ ಸರ್? ನಮ್ಮದು ಸೆಲೆಕ್ಷನ್ ಅಂದರೆ ನಮಗೆ ಇದ್ರ ಬಗ್ಗೆ ಐಡಿಯಾಸ್ ಇಲ್ದೇ ಹೋದಾಗ ನಾವು ಫಾರ್ಮ್ಗಳ ವಿಸಿಟ್ ಮಾಡಿದಾಗ ಅವರು ಇದೇ ಥರ ಮಾಲ್ಗಳು ತೋರಿಸಿದ್ರು. ಆವಾಗ ನಮಗೆ ಕೃಷಿ ಗೆಳೆಯ ಚಾನಲ್ನಲ್ಲಿ ಅನಿಲ್ ಫಾರಂ ಅಂತ ಇದೆ ಅಲ್ಲಿ ದೊಡ್ಡಬಳ್ಳಾಪುರದ ಹತ್ರ ಗಂಜಿಂಗ್ನಳ್ಳಿಲಿ. ಅವ್ರ ಹತ್ರ ವಿಡಿಯೋ ನೋಡಿ ಅವ್ರ ಹತ್ರ ಹೋಗ್ದು. ಅವರು ಬೇರೆಯವರಾಗಿದ್ದರೆ ಸರ್ ತರಿಸ್ಕೊಡ್ತೀನಿ ಆ ಥರ ಹೇಳ್ತಿದ್ರೆ ಏನೋ ಗೊತ್ತಿಲ್ಲ. ಅವರು ಖುದ್ದಾಗಿ ಕರ್ಕೊಂಡೋಗಿ 20 ಡೇಸ್ ಬಟಿಂಡ, ಗುರ್ಜಾಸ್ಪುರ್, ಹನುಮನ್ಗಡ್ಡು ಆ ಸರೌಂಡಿಂಗಲ್ಲಿ ಪ್ರತಿ ರೈತರ ಹತ್ರ ಹೋಗಿ ಒಂದೊಂದೇ ಮೇಕೆ ಪರ್ಚೇಸ್ ಮಾಡಿ ತೆಗೆದುಕೊಟ್ರು ಸರ್. ನೀವು ಸ್ಟಾರ್ಟಿಂಗ್ ಎಷ್ಟು ಮೇಕೆಗಳನ್ನ ತೊಗೊಂಬಂದ್ರಿ? ಈಗ ಹೆಂಗೆ ಡೆವಲಪ್ ಆಗ್ತಿದೆ ಸರ್? ನಾವು ಸ್ಟಾರ್ಟಿಂಗು 30 ಮೇಕೆಗಳು ತಗೊಬಂದಿ ಸರ್. ನಾನು ತಗೊಬಂದು ಒಂದು 6 ತಿಂಗಳಾಯಿತು. 30 ಮೇಕೆಗಳು ತಗೊಬಂದು ಒಳ್ಳೆ ಪ್ಯೂರ್ ಕ್ವಾಲಿಟಿ ಮೇಕೆಗಳು. ಇವಾಗ ಒಂದು 20 ಮರಿಗಳಿದೆ. ದೊಡ್ಡ ಮೇಕೆಗಳು ಒಂದು 30 ಇದೆ ಸರ್. ಫೀಡಿಂಗ್ ಶುರು ಮಾಡಿದಾಗ ಯಾವ ಥರ ಚಾಲೆಂಜಸ್ನ ನೀವು? ಸರ್ ಚಾಲೆಂಜಸ್ಸು ಅಂದರೆ ನಮಗೆ ಅಲ್ಲಿಂದ ಬಂದ ತಕ್ಷಣ ಮೇವು ತಿಂತಿರಲಿಲ್ಲ. ಆಮೇಲೆ ನೀರು, ಇವಾಗ ವಾಟ್ರು ಅಲ್ಲಿ ಬೇರೆ ವಾಟ್ರ್ ಇರುತ್ತೆ ಸರ್, ಇಲ್ಲಿ ಬೇರೆ ವ್ಯತ್ಯಾಸ ಇರುತ್ತೆ. ಅದು ವಾಟ್ರು ಚಾಲೆಂಜಸ್ಸು. ಮತ್ತು ಮೇವು ಅಲ್ಲೆಲ್ಲ ಸರ್ ಡ್ರೈ ಫೋಲ್ಡರ್ಸ್ ಹಾಕಿ ಜಾಸ್ತಿ ಡ್ರೈ ಫುಡ್ಡೇ ಯೂಸ್ ಮಾಡೋದು. ನಮ್ಮ ಹತ್ರ ಬಂದಾಗ ಬೇರೆ ಜೋಳದ ತೆನೆ ಕಡ್ಡಿ ಇರ್ತದಲ್ಲ ಅದು, ಮತ್ತು ಸೊಪ್ಪೆಲ್ಲ ಇರ್ತದಲ್ಲ ಅದು. ಇವು ಬಂದಾಗ ಒಂದು 15ರಿಂದ 20 ದಿನ ಭಾಳ ರಿಸ್ಕ್ ಆಯಿತು ಸರ್. ಬಟ್ಟು ನಮಗೆ ಗೈಡ್ಲೈನ್ಸ್ ಕೊಟ್ಟು ಅನಿಲ್ ಸರು ಒಂದು ಮೇಕೆನ ಮಾರ್ಟಾಲಿಟಿ ಆಗದಂಗೆ ಉಳಿಸ್ಕೊಟ್ಟಿದ್ದಾರೆ ಸರ್. ಈಗ ಮರಿಗಳು ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಡೆವಲಪ್ಮೆಂಟ್ ಅಂದರೆ ನಾವು ಅದೇ ಥರ ಫೀಡು, ಕಾಂಟ್ರಾಸ್ಟೆಂಟ್ ಫೀಡು ಮತ್ತು ಮಿನರಲ್ಸು ಎಲ್ಲ ಅದೇ ಥರ ಕೊಡ್ತಾಯಿದ್ದೀವಿ ಸರ್. ಅದು ದೇಹದೊಳಗೆ ಇಳಿದಿದ್ದಂಗೆ ಆಟೋಮೆಟಿಕ್ಕಾಗಿ ಹಾಲು ರೈಸ್ ಆಗುತ್ತೆ. ಮರಿಗಳು ಸರ್ ಒಂದು ಹುಟ್ಟ ತಕ್ಷಣ 4ರಿಂದ 4.25 kg, ಈಗ ಒಂದು ತಿಂಗಳಿಗೆಲ್ಲ 17-18 ಈ ಥರ ಗ್ರೋತ್ ಬರ್ತೈತೆ ಸರ್. ನೀವು ತಂದ ಮೇಲೆ ಎಷ್ಟು ಮರಿಗಳು ಇಲ್ಲೇ ಹುಟ್ಟಿದೆ ಸರ್? ನಾನು ತಂದ ಮೇಲೆ ಒಂದು 30 ಮರಿಗಳು ಹುಟ್ಟಿದೆ ಸರ್.
ಟೋಟಲ್ ನಮಗೆ ಒಂದು 90% ಅಲ್ಲೇ ಪ್ರೆಗ್ನೆಂಟ್ ಮೇಕೆಗಳೇ ಸಿಕ್ಕಿದ್ದು. ಒಂದು 30 ಮೇಕೆಗಳು ಹುಟ್ಟಿದೆ. ಒಂದು ಮಾರ್ಟಾಲಿಟಿ ಬಂದಿಲ್ಲ ಸರ್ ಇದುವರೆಗೂ. ಒಂದು 15 ಸೇಲ್ ಆಗಿದೆ, ಒಂದು 15 ಇದೆ ಇವಾಗ ಮರಿಗಳು. ಸೊ ಮರಿ ತೂಕ ಎಲ್ಲ ಯಾವ ಥರ ಬರ್ತಿದೆ, ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್? ತಿಂಗಳಿಗೆ ನಮಗೆ 7ರಿಂದ 8 kg ಡೆವಲಪ್ ಆಗ್ತೈತೆ ಸರ್. ಒಂದು ಗಂಡು ಮೇಕೆ, ಹೆಣ್ಣು ಮರಿ 5ರಿಂದ 6 kg ಡೆವಲಪ್ ಆಗ್ತೈತೆ ಸರ್. ಇದು ಫೆಬ್ರವರಿ 28ನೇ ತಾರೀಕಲ್ಲಿ ಹುಟ್ಟಿರೋದು. ಇದು ತೂಕ ಬಂದು ಇವಾಗ 23 kg ಇದೆ ಸರ್. ನೋಡಿ ಸರ್, ಇದು ರೋಮನ್ ನೌಸು, ಓಕೆನಾ? ಒಳ್ಳೆ ಗ್ರೋತ್ ಬರ್ತೈತೆ ಸರ್. ಇದು ಪಂಜಾಬ್ ಅದೇ ಮೇಕೆ ತಂದಿದ್ನಲ್ಲ, ಅಲ್ಲೇ ಪ್ರೆಗ್ನೆಂಟ್ ಆಗಿದ್ದು, ಇಲ್ಲಿಗೆ ಬಂದು ಮರಿ ಬಂದಿರೋದು ಸರ್. ಇದು ರೋಮನ್ ನೌಸ್ ಇರಬೇಕು. ಇಲ್ಲಿ ನೋಡಿ ಸರ್, ಲೆಂತು, ಕಿವಿ, ಈ ಕಾಲು ಕಂಬ ಇದೆಯಲ್ಲ ಸರ್, ನೋಡಿ ಸರ್, ಇದು ಇವು ಇರಬೇಕು. ಆ ಮಾಲ್ಗಳಲ್ಲೆಲ್ಲ ಸಣ್ಣ ಇರುತ್ತೆ. ಲೆಂತು ನೋಡಿ ಸರ್, ಇದು ಲೆಂತ್ ಐತಲ್ಲ, ವಿಡ್ತು ಲೆಂತು. ಮರಿ ನೋಡಿ ಸರ್, ಬೀಸಿಂಗ್ ಇರ್ಬೇಕು ಹಿಂಗೆ ಈ ಥರ ಮರಿ, ಆಗ ಗುಡ್ ಕ್ವಾಲಿಟಿ ಮರಿ. ಮತ್ತು ಈ ಜಾಲರ್ ಇದೆಯಲ್ಲ ಸರ್, ಈ ಜಾಲರ್ ಇದೆಯಲ್ಲ, ಇದು ಹೆವಿ ಇರಬೇಕು ಸರ್. ಇದು ಆವಾಗ ಫ್ಯೂರ್ ಅಂತ ಒಪ್ಕೋಬೋದು ಸರ್. 2.5 ತಿಂಗಳು ಮರಿ ಸರ್. ಇದು ಕಾಟೇರ ಅಂತ ಇದ್ರ ಹೆಸರು. 2.5 ವರ್ಷ ಇದು. ನೋಡಿ ಸರ್, 43 ಇಂಚ್ ಹೈಟ್ ಇದೆ, 90 kg ಇದೆ ಸರ್. ಇದು ಭಾಳ ಅಗ್ರೆಸಿವ್ ಆಗಿದ್ದಾನೆ. ಇವನೇ ಸರ್ ಮೇನ್ ಬ್ರೀಡರ್ ಇಲ್ಲಿಗೆ. ನೋಡಿ ಸರ್, ಇಲ್ಲಿ ರೋಮನ್ ನೌಸ್, ಪಂಚ್ ನೌಸ್ ನೋಡಿ ಸರ್. ಇಲ್ಲಿ ಹೊತ್ತಿಗೆ ಹೋಗೋಕ್ಕಾಗಲ್ಲ, ಗೊತ್ತಾನೆ. ರೋಮನ್ ನೌಸ್ ಸರ್. ಈ ಕೊಂಬಿದೆಯಲ್ಲ, ಇದು ಹಿಂದಕ್ಕೆ ಈ ಥರ ಬಾಗ್ದಂಗೆ ಇರಬೇಕಿದು. ಮತ್ತು ಫಿನಿಶಿಂಗ್ ನೋಡಿ ಸರ್, ಎತ್ತರ ಇದೆ. ಮತ್ತು ಇದು ಲೆಂತ್ ಇವಿದೆಯಲ್ಲ ಸರ್, ಈ ಥರ ಲೆಂತ್ ಬರಬೇಕು. ಅವರು ಪಂಜಾಬಿಂದ ತರಿಸಿದ್ರು. ನಮಗೆ ಪಂಜಾಬಲ್ಲಿ ಮೇಲ್ ಸಿಗಲಿಲ್ಲ ಸರ್. ಸುಮಾರು ಒಂದು 5-6 ತಾಲೂಕು ಹುಡುಕ್ತು, ಸಿಗಲಿಲ್ಲ. ಅವರೇ ಅನಿಲ್ ಸರೇ ಖುದ್ದಾಗಿ ಕೊಡಿಸ್ಕೊಟ್ರು ಇದನ್ನ. ಒಳ್ಳೆ ಗುಡ್ ಕ್ವಾಲಿಟಿ ಸರ್. ಇದರ ಒಂದು 5-6 ಮರಿಗಳಿದೆ ಪ್ರೆಸೆಂಟ್. ಸರ್, ನೀವು ಕ್ವಾಲಿಟಿ ಮರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಹೌದು ಸರ್, ಕೊಡ್ತಿದ್ದೀರಾ ಮರಿ? ಹೌದು ಸರ್. ಈಗ ಮರಿಗಳಿಗೂ 3 ತಿಂಗಳಾದರೆ ಮರಿಗಳನ್ನೂ ಕೊಡ್ತೀವಿ. ಮತ್ತು ದೊಡ್ಡವಾಗಿ ಬಂದರೆ ದೊಡ್ಡವನು ಕೊಡ್ತಾಯಿದ್ದೀವಿ ಸರ್. ಬೇಕು ಅಂದರೆ ತರಿಸು ಕೊಡ್ತೀವಿ, ಇಲ್ಲ ನಮ್ಮ ಫಾರಮಲ್ಲಿ ಬೇಕಾದರೂ ಕೊಡ್ತೀವಿ ಸರ್. ನೆಲದಿಂದ ಇದು ಬೆನ್ನ ಹತ್ರ ಹಿಡಿದ್ರೆ 36-37 ಇಂಚ್ ಇರ್ಬೇಕು ಸರ್. ಮತ್ತು ಇಲ್ಲಿ ನೋಡಿ ಸರ್, ರೋಮನ್ ನೌಸ್ ಇದೆಯಲ್ಲ, ಇದರ ಭಾಗದಂಗೆ ಇರಬೇಕು. ಮತ್ತು ವೈಟ್ ಐಸ್ ಇರುತ್ತೆ ಸರ್. ಆಲ್ಮೋಸ್ಟ್ ಫಿಟ್ ಕೊಡ್ತೀರಾ? ಏನು ಮಿನರಲ್ ಸರ್? ನಾವೀಗ 4-5 ಥರ ತಿಂಡಿಗಳು ಮಿಕ್ಸ್ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ನಿಯಸ್ತು ವಿಟಮಿನ್ಸು ಪ್ರಿಮಿಕ್ಸು ಆ ಥರ ಕೊಡ್ತಿದ್ದೀವಿ ಸರ್. ಅದರಿಂದ ನಮಗೆ ಮರಿಗಳು ಒಳ್ಳೆ ಗ್ರೋತ್ ಬರ್ತೈತೆ ಸರ್. ಫೀಡಲ್ಲೂ ಅದೇ ಥರ ಸರ್. ಫೀಡಲ್ಲಿ 3-4 ಥರ ಫೀಡ್ ಕೊಡ್ತಿದ್ದೀವಿ. ಮತ್ತು ಮಿನರಲ್ಸು ಪ್ರತಿಯೊಂದು ಆಡ್ ಮಾಡಿ ಕೊಡ್ತಿದ್ದೀವಿ. ಮರಿಗಳು ಒಳ್ಳೆ ಗ್ರೋತ್ ಬರ್ತಾಯಿದ್ದಾವೆ ಸರ್ ನಮ್ಮ ಹತ್ರ. ಮೇವಲ್ಲಿ ಏನೇನು ಕೊಡ್ತೀರಾ ಸರ್? ಮೇವಲ್ಲಿ ನಾವು ರಾಗಿ ಕಡ್ಡಿ ಕೊಡ್ತೀವಿ, ಮತ್ತು ಜೋಳ, ತೆನೆ ಇರುತ್ತದಲ್ಲ ಅದು, ಸೈಲೇಜು, ಮತ್ತು ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಆಲೂ ಸೊಪ್ಪು ಮತ್ತು ಬಸರಿ ಸೊಪ್ಪು ಅಂತ ಇರ್ತದಲ್ಲ, ಅದೊಂದು ಸ್ವಲ್ಪ ಒಂದು 5%. ಇನ್ನು ಈ ಜೋಳ ಇರ್ತದಲ್ಲ, ಮಾತೆ ಕಡ್ಡಿ, ಇದು ಒಂದು 50% ಕೊಡ್ತಾಯಿದ್ದೀನಿ ಸರ್. ರಾಗಿ ಕಡ್ಡಿ ಒಂದು 15%. ಇನ್ನು ಸೈಲೇಜು 1 ಟೈಮ್, 3 ಟೈಮ್ ಕೊಡ್ತಾಯಿದ್ದೀವಿ ಸರ್. ಇದೆ ಸರ್ ನೋಡಿ ಮಿನರಲ್ಸು. ಇದು ಫೀಡ್ಗೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ ಸರ್. ಇದರಿಂದ ಹೆವಿ ಗ್ರೋತು, ಮರಿ, ಹಾಲು, ಅಡ್ಡರ್ ಕ್ವಾಲಿಟಿ ಎಲ್ಲ ಹೆವಿ ಬರ್ತೈತೆ ಸರ್. ಇದರಲ್ಲಿ ಮಿಲ್ಕಿಂಗು 2.5ರಿಂದ 3 ಲೀಟ್ರು ಬರ್ತೈತೆ. ಇದ್ರ ಬಗ್ಗೆ ನನಗೆ ಮೊದಲು ಗೊತ್ತಿರಲಿಲ್ಲ. ಬರೀ ಅದೇ ಥರ ನಾವು ಫೀಡ್ಸ್ ಕೊಡ್ತಿದ್ದೋ, ಮರಿಗಳು ಡೆವಲಪ್ ಇರಲಿಲ್ಲ, ಹಾಲು ಸಾಲ್ಟೇಜ್ ಆಗೋದು. ನಾನು 3 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಸರ್. ಒಳ್ಳೆ ರಿಸಲ್ಟ್ ಇದೆ ಸರ್ ಇದರ ಮಿನರಲ್ಸಲ್ಲಿ. ಅಂದರೆ ಮರಿಗಳಿಗೆ ಏನೇನು ಬೇಕೋ ಮಿನರಲ್ಸು ಎಲ್ಲ ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ ಸರ್. ಫೀಡಿಂದ ತಾಯಿಗೆ ಹೋದಾಗ ಹಾಲಲ್ಲಿ ಆಟೋಮೆಟಿಕ್ಕಾಗಿ ಅದಕ್ಕೂ ಹೋಗುತ್ತೆ ಸರ್. ಒಳ್ಳೆ ಗ್ರೋತು, ಮರಿ ಒಳ್ಳೆ ಶೈನಿಂಗು ಎಲ್ಲ ಬರ್ತೈತೆ ಸರ್ ಇದರಲ್ಲಿ. ಬೀಟಲ್ ಸರ್ ನಮ್ಮ ಇಂಡಿಯಾದಲ್ಲಿ ನಂಬರ್ 2 ಇದು. ಗ್ರೋತಿಂಗಲ್ಲಿ, ಮಿಲ್ಕಿಂಗಲ್ಲಿ ಯಾವುದೇ ಆದರೆ ರೈತರುಗಳು ತೊಗೊಂಡು ಸಾಕ್ಬೋದು, ಏನು ತೊಂದರೆ ಇಲ್ಲ. 2 ಮರಿ ಕೊಡ್ತದೆ. ಮಿಸ್ ಆದರೆ ಅಂದರೆ 3 ಮರಿ, ಒಂದೊಂದು ಮರಿ ಹಾಕೋದು ರೇಯರ್ ಸರ್. 3 ಇಲ್ಲ 2 ಪಕ್ಕ ಇರುತ್ತೆ. ಈಗ ಇದರ ನಮ್ಮದು ಬೇರೆ ಬಿಸ್ನೆಸ್ ಐತೆ. ಇದು ಹಾಗೆ ಮನೆ ಹತ್ರ ಜಮೀನು ಇರ್ತಲ್ಲ, ಇದ್ರ ಜೊತೆ ಟೈಮ್ ಪಾಸ್ ಮಾಡ್ದಂಗೆ ಆಯ್ತದೆ. ಎಲ್ಲರೂ ಬೇಜಾರಾದ ಬಂದಾಗ ಕೂತ್ಕೊಂಡ್ರೆ ನೆಮ್ಮದಿ ಸಿಗುತ್ತೆ. ಹೆಚ್ಚಿನ ಹಾಲಿನ ಇರುವಳಿ ಮತ್ತು ಮರಿಗಳು ಒಳ್ಳೆ ಡೆವಲಪ್ಪು ಇದೆ ಸರ್. ಈಗ ದೊಡ್ಡವು ಬೇಕು ಅಂದರೆ ದೊಡ್ಡವನು ಕೊಡ್ತೀನಿ, ಮರಿ ಬೇಕು ಅಂದರೆ ಮರಿನೂ ಕೊಡ್ತೀನಿ ಸರ್. ಈ ನಮ್ಮದು ಮೈಸೂರು ಡಿಸ್ಟಿಕ್ಕು, ಸಾಲಿಗ್ರಾಮ ತಾಲೂಕು, ಗುಮ್ಮನಹಳ್ಳಿ ಅಂತ ಸರ್. ಶೆಡ್ ಬಗ್ಗೆ ಹೇಳೋದಾದ್ರೆ ಶೆಡ್ ಎಷ್ಟು ಕೆಪಾಸಿಟಿ ಸರ್? ಶೆಡ್ಡು 250 ಮೇಕೆಗಳು ಸಾಕ್ಬೋದು ಸರ್.
ಇವಾಗ ನಾನು ಪ್ರೆಸೆಂಟು ಅಂದರೆ ಈ ಮೇಕೆಗಳೆಲ್ಲ ಅಡ್ಜಸ್ಟ್ ಆಗಿ ಹೊಂದ್ಕೊಳ್ಳಿ ಅಂತ ಇದು ಮಾಡಿದ್ದೀನಿ. ನೆಕ್ಸ್ಟ್ ಮಂತ್ ಮತ್ತೆ ಹೋಗ್ತಾ ಇದ್ದೀನಿ, 50 ಮರಿಗಳು ತಗೊಬರ್ತಾಯಿದ್ದೀನಿ ಸರ್. ದುಡ್ಡು ಪಂಜಾಬ್ಗೆ ಹೋಗೋದು ಸರ್, ಇಲ್ಲೇ ಸಿಗಬೇಕು ಅಂತ ನನ್ನ ಉದ್ದೇಶ ಸರ್. ಪಂಜಾಬ್ಗೆ ಹೋಗಿ ನಾವು ಈಗ ತಗೊಬರ್ತೀವಲ್ವಾ, ಆ ಮೇಕೆಗಳು ಇಲ್ಲೇ ಸಿಗಬೇಕು. ರೈತರುಗಳು ಅಲ್ಲಿಂದ ಹೋಗಿ ಟ್ರಾನ್ಸ್ಪೋರ್ಟು ಅವೆಲ್ಲ ಖರ್ಚು ಕಮ್ಮಿ ಆದರೆ ಅವ್ರಿಗೊಂದು 4-5 ಸಾವಿರ ಉಳಿದ್ರೆ ಅವ್ರಿಗೆ ವರ್ತಲ್ವ ಸರ್. ಅದಕ್ಕೋಸ್ಕರ ನಮಗೆ ಹೆಣ್ಮೇಕೆಗಳೆಲ್ಲ ಇಲ್ಲೇ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಸರ್. 35 ಮತ್ತು ಮರಿಗಳು ಒಂದು 15, ಟೋಟಲ್ 50 ಇದೆ. ಇನ್ನೂ ಜಾಸ್ತಿ ಮಾಡಬೇಕಂತ ನನ್ನ ಸರ್. ಈಗ ನಿಮ್ಮ ಮರಿಗಳಿಗೆ ವ್ಯಾಕ್ಸಿನೇಷನ್ ಎಲ್ಲ ಸರ್ ಪ್ರತಿಯೊಂದಕ್ಕೂ ಆಗಿದೆ ಸರ್. ಈಗ ನಮ್ಮದು ಸ್ಟಾರ್ಟಿಂಗು ಅಲ್ಲಿಂದ ತಗೊಬಂದಾಗಲೇ ET+TT ಆಗಿತ್ತು. ಇಲ್ಲಿ ಬಂದಮೇಲೆ PPR, HS, ಗೋಟ್ ಪ್ಯಾಕ್ಸು ಮತ್ತು ಬ್ಲೂ ಟ್ಯಾಂಗು ಸರ್, ಎಲ್ಲ ವ್ಯಾಕ್ಸಿನೂ ಆಗಿದೆ. 15ಇಂದ 20 ಡೇಸ್ಗೆ ಒಂದೊಂದು ಡೋಸ್ ಮಾಡ್ಕೊತಿದ್ದೀವಿ. ಮೇಯ್ನು ಇದಕ್ಕೆ 3 ತಿಂಗ್ಳಿಗೊಂದು ಸಾರಿ ಡಿವಾರ್ಮಿಂಗ್ ಮಾಡ್ಕೋಬೇಕು ಸರ್. ಜಂತು ನಾಶಕ ಅಂತ ಇರ್ತದಲ್ಲ, ಅದು ಮಾಡ್ಕೋಬೇಕು ಸರ್. ಇಲ್ಲಿ ನೋಡಿ ಸರ್, ಇದು 3 ಲೀಟ್ರ್ ಹಾಲು ಕೊಡ್ತದೆ ಸರ್. ಬೆಳಿಗ್ಗೆ 1:30, ಸಾಯಂಕಾಲ 1:30. ನಾವು ಪಂಜಾಬಿಂದ ತಗೊಬಂದಾಗ ಇದು ಸರ್ ಫುಲ್ ತೇಲೋಗಿತ್ತು. 4 ತಿಂಗಳ ಗಂಟ ಯಾವುದೇ ರೀತಿ ಡೆವಲಪ್ ಇರಲಿಲ್ಲ. ಇದಕ್ಕೆ ಯಾವ ಡಿವಾರ್ಮಿಂಗ್ ಎಲ್ಲ ಏನು ಮಾಡಿದ್ರು ಏನಾಗಿರಲಿಲ್ಲ. ಮೇವೆಲ್ಲ ಚೆನ್ನಾಗೇ ತಿಂತಿತ್ತು. ಈ ಅನಿಯಸ್ತು ವಿಟಮಿನ್ಸು ಯೂಸ್ ಮಾಡ್ತಾಗಿಂದ ಫ್ರೀಮಿಕ್ಸು ಚೆನ್ನಾಗೂ ಮೇವು ತಿಂತೈತೆ, ಒಳ್ಳೆ ಡೆವಲಪ್ ಆಗೈತೆ ನೋಡಿ ಸರ್. ಇಲ್ಲಿ ಮರಿ ನನ್ನ ಹತ್ರ ಬೇಕು ಅಂದರೆ ಹಳೆ ಫೋಟೋಗಳೈತೆ. 3 ತಿಂಗಳು ಯಾವುದೇ ಗ್ರೋತ್ ಇರಲಿಲ್ಲ. ಈ ಅನಿಯಸ್ತು ಫ್ರೀಮಿಕ್ಸ್ ಯೂಸ್ ಮಾಡ್ದಾಗಿಂದ ನೋಡಿ ಸರ್, ಮರಿ ಶೈನಿಂಗ್ ಎಲ್ಲ ಸಖತ್ತಾಗಿ ಬಂದಿದೆ. ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತೈತೆ ಸರ್. ಈ ರೋಮನೋಸ್ ಇದೆ, ಇದು ಪೆನ್ಸ್ ಈ ಥರ ಇರಬೇಕಿದು, ಓಕೆನಾ. ಈ ಕೊಂಬಿದೆಯಲ್ಲ ಸರ್, ಇದು ಹಿಂದೆ ಇದು ಬಾಗ್ದಂಗೆ ಇರಬೇಕು. ಮತ್ತು ಕಾಲ್ಕಂಬ ಸರ್, ಕಾಲ್ಕಂಬ ಮತ್ತು ಬಾಡಿ ಸ್ಟೈಲಿಂಗ್ ಹೆಂಗಿದೆ ನೋಡಿ ಸರ್. ಇದು ಸಖತ್ ಅಗ್ರೆಸಿವ್ ಆಗಿದ್ದಾನೆ ಸರ್. ಇದು 90 kg ಬರ್ತದೆ ಸರ್. 3.5 ವರ್ಷ ಇದಕ್ಕೆ ಇವಾಗ. ಇನ್ನೂ 3 ವರ್ಷ ಬ್ರೀಡ್ ಮಾಡ್ಕೋಬೋದು ಸರ್. ಇದು 1 ತಿಂಗಳು ಮರಿ, 14.5 kg ಇದ್ದಾನೆ ಸರ್ ಇವನು. ಸರ್ ಇದು 1 ತಿಂಗಳು ಮರಿ ನೋಡಿ ಸರ್. ಲೆಂತ್ ನೋಡಿ, ಹೈಟ್ ನೋಡಿ, ಮತ್ತು ಇದು ಕಿವಿ ಉದ್ದ ನೋಡಿ ಸರ್. ಇದು ಮತ್ತು ರೋಮನ್ ನೋಸ್, ಪಂಚ್ ನೋಸು, ಐಸ್ ನೋಡಿ ಸರ್. ಇಲ್ಲಿ ಪ್ಯೂರ್ ಕ್ವಾಲಿಟಿ ಸರ್ ಇದು. ಇವಾಗ ಇವನು 3 ತಿಂಗಳಾಗೋದಕ್ಕೆ 25ಇಂದ 28 kg ಬರ್ತಾನೆ. ವೀಟಲ್ ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ಲಾಭದಾಯಕವಾಗಿದೆ ಸರ್. ಲಾಭದಾಯಕವಾಗಿದೆ, ಖರ್ಚು ಇದೆ ಸರ್, ಅದೇ ಥರ ಲಾಭವೂ ಇದೆ ಸರ್. ಈಗ ನಾವು ಬರೀ ಲಾಭ ನೋಡೋಕೆ ಹೋದರೆ ಖರ್ಚು ಮಾಡ್ದಾನೆ ಯಾವುದೇ ಕಾರಣಕ್ಕೂ ಇಲ್ಲ. ಮೇಕೆಗಳಿಗೆ ಅದೇ ಥರ ಮಿನರಲ್ಸು ಮತ್ತು ಫೀಡು ಎಲ್ಲ ಪ್ರತಿಯೊಂದು, ಮತ್ತು ಕೈ ತಿಂಡಿಗಳು ಎಲ್ಲ ಕೊಡಬೇಕು. ಈಗ ಒಬ್ಬರು ಮಾಡ್ತಾರೆ, ಅದಕ್ಕೇನು ಖರ್ಚು ಮಾಡ್ತೀವಿ ಅಂದ್ಬಿಟ್ಟು. ಲಾಭ ಖಂಡಿತ ಆಗಲ್ಲ. ಶ್ರಮಪಟ್ಟು ಅದಕ್ಕೆ ಖರ್ಚು ಮಾಡ್ತಕ್ಕ ಲಾಭ ಇದೆ ಸರ್. ಇರುತ್ತೆ ಖರ್ಚು ಸ್ವಲ್ಪ ಇರುತ್ತೆ, ಬಟ್ ಅದನ್ನೂ ಮಾಡಲಿಲ್ಲ ಅಂದರೆ ಮೇಕೆಗಳು ಡೆವಲಪ್ ಇರೋಲ್ಲ. ಮಾಮೂಲಿ ನಮ್ಮದು ಒಂದು 3 ಎಕರೆ ಜಮೀನಿದೆ, ಜೋಳದ ಕಡಿ ಹಾಕ್ಕೊಂಡಿದ್ದೀನಿ, ಮತ್ತು ರಾಗಿ ಹುಲ್ಲು ಹಾಕ್ಕೊಂಡಿದ್ದೀನಿ. ಮತ್ತು ಈ ಮಿನರಲ್ಸ್ಗೆ ಜಾಸ್ತಿ ಖರ್ಚಾಗಲ್ಲ ಸರ್. ಸ್ವಲ್ಪ ಒಂದು 5ರಿಂದ 10 ಸಾವಿರ ಅಷ್ಟೇ, ಒಂದು 3-4 ತಿಂಗಳಿಗೆ ಅಷ್ಟೇ. ಇನ್ನು ಮಾಮೂಲಿ ಇದೆಲ್ಲ ನಾವು ಸ್ವಂತವಾಗಿ ಬೆಳ್ಕೊತೀವಿ. ಇನ್ನು ಕೈ ತಿಂಡಿಗಳಿಗೆ ಒಂದು ಸ್ವಲ್ಪ ಖರ್ಚಿದೆ ಸರ್ ಅಷ್ಟೇ ಸರ್. ಯಾವುದು ಈಗ ಹೊರಗಡೆ ಹೋಗಿ ಅವ್ರ ಹತ್ರ ಕೈ ಕೆಳಗೆ ಕೆಲಸ ಮಾಡಬೇಕು, ಬೆಂಗಳೂರಿಗೆಲ್ಲ ಹೋಗಿ IT BT ಕಂಪ್ನಿಗಳಲ್ಲಿ ಅಲ್ವಾ. ನಮ್ಮದು ಈಗ BBM ಆಗಿದೆ ಸರ್, ಡಿಗ್ರಿ ಹೋಲ್ಡರ್. ನಾನು 3-4 ತಿಂಗಳು ಅಸೆನ್ಸಿಯರಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀನಿ. ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಮ್ಗೆ ಏನೇ ಆದರೂ ಆನಂದ್ ಅವರೇಜ್ ಮಾಡಿಕೊಂಡ್ರೆ ಒಂದು 60ರಿಂದ 70 ಸಾವಿರ ರೇಂಜಲ್ಲಿ ಮಂತ್ಲಿ ನೋಡ್ತಾಯಿದ್ದೀವಿ ಸರ್. ಈಗ ಅಲ್ಲಿ ಟೈಮಿಂಗ್ಸ್ ಇಲ್ಲ ಸರ್, 12 ಅವರ್ 14 ಅವರ್ ಮಾಡ್ಬೋದು. ಇದರ 3ರಿಂದ 4 ಅವರ್ ಕೆಲಸ ಇರುತ್ತೆ. ಇನ್ನು ಬಾಕಿ ಟೈಮಲ್ಲಿ ಮನೇಲಿ ಇರ್ತೀವಿ ಅಷ್ಟೇ. ಸೊ ಈಗ ನೀವು ಒಂದು 6 ತಿಂಗಳಿಂದ ಸಾಕಾಣಿಕೆ ಮಾಡ್ತಾ ಇದ್ದೀರಾ? 6 ತಿಂಗಳಿಂದ 10 ಮರಿ ಮಾರಿದ್ದೀನಿ ಸರ್. ಅದರಲ್ಲಿ ನಿಮಗೆ ಲಾಭದಾಯಕ ಆಗಿದೆಯಾ ಸರ್? ಆಗಿದೆ ಸರ್, ಮರಿ ಕಂಪೇರ್ ಮಾಡೋದು ಖಂಡಿತ ಆಗಿದೆ ಸರ್. ಎರಡನ್ನೂ ಟ್ಯಾಲಿ ಮಾಡಿ ನೋಡಿದಾಗ ಖಂಡಿತ ಲಾಭ ಆಗಿದೆ. ಒಂದು 2-3 ವರ್ಷದಲ್ಲಿ ನಾವೇನು ಬಂಡವಾಳ ಹಾಕಿರ್ತೀವಿ, ಆ ಬಂಡವಾಳ ಒಂದು 2 ವರ್ಷ ಹೋದ್ರೆ ತೆಗಿಬೋದು ಖಂಡಿತ. ಇವಾಗ 8 ತಿಂಗಳಿಗೆ ಒಂದು ಸೂಲ್ ಥರ 2 ವರ್ಷಕ್ಕೆ 3 ಸೂಲ್ ಬರುತ್ತೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.